ವೆಲ್ಕಮ್ ಟು ಸಮಿಟ್ ಅಕಾಡೆಮಿ. ಜುಲೈ 2024 ಇಂದ ಇಂಟರ್ನ್ಯಾಷನಲ್ ಈವೆಂಟ್ಸ್ ಏನೇನು ನಡೆದಿದೆ ಅದ್ರ ಮೇಲೆ ಈ ವಿಡಿಯೋ ಅನ್ನ ಮಾಡಿದೀವಿ. ಸೊ ಇದೇ ರೀತಿಯಾದ ವಿಡಿಯೋಗಳಿಗೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಅಫೇರ್ಸ್. ಕಾನ್ಕ್ವೆಸ್ಟ್, ಇಟ್ ಇಸ್ ಅ ಮಲ್ಟಿನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್. ಇದು ನಡೆದಿದ್ದು ಮಂಗೋಲಿಯಾದಲ್ಲೇ ನಡೆಯುತ್ತೆ. ಸೊ ಈ ಟೈಮ್ ಮಂಗೋಲಿಯಾದಲ್ಲಿ ಉಲಾನ್ ಬಾತಾರ್ ಅನ್ನೋ ಸ್ಥಳದಲ್ಲಿ ಈ ಕಾನ್ಕ್ವೆಸ್ಟ್ ಅನ್ನೋದು ನಡೆದಿದೆ. ಇಂಡಿಯಾ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ನೆಕ್ಸ್ಟ್ ಟಾಪಿಕ್ ಬಂದು ಮಾರ್ಸ್ ಮಿಷನ್ ಅಲ್ಲಿ ನಾಸಾ ಪರ್ಸೆವರೆನ್ಸ್ ರೋವರ್ ಅನ್ನ ಕಳಿಸಿತ್ತು. ಪರ್ಸೆವರೆನ್ಸ್ ರೋವರ್ ಅನ್ನ ನಾಸಾ ಕಳಿಸಿದ್ದು ಜೆಜೆರೋ ಕ್ರೇಟರ್ ಅನ್ನ ಒಳಗಡೆ ಎಲ್ಲ ಏನಿದೆ ಅಂತ ಸಂಶೋಧನೆ ಮಾಡೋದಕ್ಕೆ, ಟು ಡೂ ರಿಸರ್ಚ್ ಇನ್ ಜೆಜೆರೋ ಕ್ರೇಟರ್. So Perseverance rover now in Jezero crater, it has found a waterfalls known as your Chayava waterfalls ಅನ್ನ ಅದು ಕಂಡಿಡಿದಿದೆ. ವಾಟರ್ಫಾಲ್ಸ್ ಅಂದ್ರೆ ವಾಟರ್ ಹರಿತಾ ಇಲ್ಲ, ಹಿಂದೆ ಹರಿತಾ ಇತ್ತು. ಸೊ ಚಯಾವಾ ಫಾಲ್ಸ್ ಅನ್ನ ಕಂಡಿಡಿದಿದೆ ಅಲ್ಲಿ. ಈ ಚಯಾವಾ ಫಾಲ್ಸ್ ಅನ್ನೋದು ಸೃಷ್ಟಿಯಾಗಿದ್ದು ನೆರೆತ್ವಾ ವ್ಯಾಲಿಸ್ ಅನ್ನೋ ಒಂದು ಪುರಾತನ ನದಿಯಿಂದ. ಸೊ there was one ancient river known as your ನೆರೆತ್ವಾ ವ್ಯಾಲಿಸ್. So this river had created Chayava waterfalls. So that waterfalls remains have been found by your NASA's Perseverance rover in Mars. Very specifically, it is your Jezero crater expedition only. Okay. So next topic ಬಂದು ಟೆಲ್ ಅಮೇರ್. ಇದು ಇರೋಂಥದ್ದು ಗಾಜಾನಲ್ಲಿ. ಸೊ ಸೇಂಟ್ ಹಿಲಾರಿಯನ್ ಮೊನಾಸ್ಟ್ರಿ ಅಂತಾನು ಕರೀತಾರೆ ಇದನ್ನ. ಸೊ ಟೆಲ್ ಅಮೇರ್ ಅನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಕಮಿಟಿ, ವರ್ಲ್ಡ್ ಹೆರಿಟೇಜ್ ಕಮಿಟಿ ನಡೆದಿದ್ದು ನ್ಯೂ ಡೆಲ್ಲಿಯಲ್ಲಿ. ಸೊ ಗಾಜಾನಲ್ಲಿರೋ ಟೆಲ್ ಅಮೇರ್ ಅನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡೆಲ್ಲಿಯಲ್ಲಿ ಇಟ್ ವಾಸ್ ಡಿಕ್ಲೇರ್ಡ್. ಓಕೆ, ಸೊ ಇಟ್ ವಾಸ್ ಡಿಕ್ಲೇರ್ಡ್ ಇನ್ ಡೆಲ್ಲಿ ಇನ್ ದ 46th. ಇಂಡಿಯಾ ಮತ್ತೆ ಯು ಎಸ್ ಎ ದೇ ಹ್ಯಾವ್ ಸೈನ್ಡ್ ಕಲ್ಚರಲ್ ಪ್ರಾಪರ್ಟಿ ಅಗ್ರಿಮೆಂಟ್. ಕಲ್ಚರಲ್ ಪ್ರಾಪರ್ಟಿ ಅಗ್ರಿಮೆಂಟ್ ಏನಕ್ಕೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಆಂಟಿಕ್ವಿಟಿ, ಓಕೆ, ಸೊ ಏನ್ಷಿಯಂಟ್ ವಸ್ತು ಏನಾದ್ರೂ ಇರುತ್ತೆ, ಕಾರ್ವಾಗಿರೋದು ಅಥವಾ ಏನಾದ್ರೂ ಒಂದು ವಸ್ತು ಇದ್ರೆ ಏನ್ಷಿಯಂಟ್ ಇಂಡಿಯಾದು ಅಥವಾ ಮೆಡಿವಲ್ ಇಂಡಿಯಾದು, ಅದು ಏನಾದ್ರೂ ಕಳವಾಗಿ ಯು ಎಸ್ ಅಲ್ಲಿ ಪತ್ತೆ ಆದ್ರೆ ಅದನ್ನ ವಾಪಸ್ ಅವರು ಇಂಡಿಯಾಗೆ ಕೊಡ್ಬೇಕು. ಪ್ಲಸ್ ಈ ರೀತಿ ಕಳುವಾಗಿ ಆ ಟ್ರಾಫಿಕಿಂಗ್ ಏನ್ ಹೇಳ್ತೀವಿ, ಅದನ್ನ ಸ್ಮಗ್ಲಿಂಗ್ ಏನ್ ಮಾಡ್ತಾರೆ ಅದನ್ನ ತಡೆಗಟ್ಟಬೇಕು. ಸೊ ಅದಕ್ಕಾಗಿ ಕಲ್ಚರಲ್ ಪ್ರಾಪರ್ಟಿ ಅಗ್ರಿಮೆಂಟ್ ಅಂತ ಅದನ್ನ ಮಾಡಿದ್ದಾರೆ. ಇಂಡಿಯಾದ ಯಾವ್ದಾದ್ರು ಯು ಎಸ್ ಎ ಅಲ್ಲಿ ಈ ರೀತಿ ಆಂಟಿಕ್ವಿಟಿ ಏನಾದ್ರೂ ಸಿಕ್ಕಿದ್ರೆ, ಏನ್ಷಂಟ್ ಕಾರ್ವಿಂಗ್ಸ್ ಆಗ್ಲಿ, ಏನಾದ್ರೂ ಒಂದು ಐಡಲ್ ಆಗ್ಲಿ, ಸೊ ಅವಾಗ ಇಟ್ ಈಸ್ ಅಂಡರ್ ದಿಸ್ ಅಗ್ರಿಮೆಂಟ್ ದಟ್ ಇಟ್ ಹ್ಯಾಸ್ ಟು ಬಿ ಗಿವನ್ ಬ್ಯಾಕ್ ಟು ಇಂಡಿಯಾ. ನೆಕ್ಸ್ಟ್ ಒನ್ ಇಸ್ ನಿಸಾರ್ ಅಂತ ಹೇಳಿದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಇದು ಒಂದು ಪಾರ್ಟ್ನರ್ಶಿಪ್ ಬಿಟ್ವೀನ್ ನಾಸಾ ಅಂಡ್ ಇಸ್ರೋ. ಇದರಲ್ಲಿ ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಹೇಳಿ ಲಾಂಚ್ ಮಾಡ್ತಾರೆ. ಸೊ ಈ ಪಾರ್ಟ್ನರ್ಶಿಪ್ ಸೈನ್ ಆಗಿದ್ದು 2014 ಅಲ್ಲಿ. ಸೊ ನಾಸಾ ಮತ್ತೆ ಇಸ್ರೋ ಇಬ್ರು ಸೇರ್ಕೊಂಡು ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾಟಲೈಟ್ ಟು ಕಲೆಕ್ಟ್ ರೆಡಾರ್ ಡೇಟಾ ಇನ್ 2 ಮೈಕ್ರೋವೇವ್ ಬ್ಯಾಂಡ್ವಿಡ್ಸ್. 2 ಮೈಕ್ರೋವೇವ್ ಬ್ಯಾಂಡ್ವಿಡ್ತ್ ಅಲ್ಲಿ ಇದು ಡೇಟಾನ ಕಲೆಕ್ಟ್ ಮಾಡ್ತಾ ಇದೆ. ಸೊ ಇದೇ ಫಸ್ಟ್ ಸ್ಯಾಟಲೈಟ್ 2 ಮೈಕ್ರೋ ಬ್ಯಾಂಡ್ವಿಡ್ತ್ ಅಲ್ಲಿ ಕಲೆಕ್ಟ್ ಮಾಡ್ತಿರೋದು. ಒಂದು ಎಲ್ ಬ್ಯಾಂಡ್ ಅಂತ ಹೇಳ್ತೀವಿ, ಇನ್ನೊಂದು ಎಸ್ ಬ್ಯಾಂಡ್ ಅಂತ ಹೇಳ್ತೀವಿ. ಎಸ್ ಬ್ಯಾಂಡ್ ಅನ್ನ ಇಸ್ರೋದವರು ಡೆವಲಪ್ ಮಾಡಿದ್ದಾರೆ, ಎಲ್ ಬ್ಯಾಂಡ್ ಅನ್ನ ಯು ಎಸ್ ಅವರು ಡೆವಲಪ್ ಮಾಡಿದ್ದಾರೆ. ಸೊ ಬ್ಯಾಂಡ್ ಗಳಲ್ಲಿ ನೋಡೋದಾದ್ರೆ ಎಲ್ ಬ್ಯಾಂಡ್ ಇಲ್ಲಿ ಬರುತ್ತೆ. ಎಲ್ ಬ್ಯಾಂಡ್ ನಿಮ್ಗೆ ಇಟ್ ಇಸ್ ಫ್ರೀಕ್ವೆನ್ಸಿ ಫ್ರಮ್ 1 GHz to 2 GHz. So this is your L band from 1 GHz to 2 GHz, whereas your S band is from 2 GHz to 4 GHz. So India has developed the S band of your NISAR satellite. Okay. Next one ಬಂದು Asian Disaster Preparedness Center ADPC. So 2024-2025 period ಗೆ India is the chairman of Asian Disaster Preparedness Center. ಸೊ ಇದರಲ್ಲಿ ಇದೇನು ಅಂತಂದ್ರೆ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಡಿಸಾಸ್ಟರ್ ಏನಾದ್ರೂ ಬಂದ್ರೆ ಆ ಡಿಸಾಸ್ಟರ್ ರಿಸ್ಕ್ ಅನ್ನ ಕಡಿಮೆ ಮಾಡಬೇಕು. ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂಡ್ ಯುವರ್ ಕ್ಲೈಮೇಟ್ ರೆಸಿಲಿಯನ್ಸ್. ಸೊ ಏನೇ ಒಂದು ಡಿಸಾಸ್ಟರ್ ಬರ್ತಾ ಇದ್ರು ಅದನ್ನ ಮುಂಚಿತವಾಗಿ ಎಲ್ಲಾ ದೇಶಗಳಿಗೂ, ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಇರೋ ದೇಶಗಳಿಗೆಲ್ಲ ಆ ಇನ್ಫಾರ್ಮೇಶನ್ ಅನ್ನ ಕಳಿಸ್ಬೇಕು. ಪ್ಲಸ್ ಅದಕ್ಕೆ ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತಾನು ಪ್ರಿಕಾಷನ್ಸ್ ಕೊಡ್ಬೇಕು. ಜೊತೆಗೆ ಕ್ಲೈಮೇಟ್ ಚೇಂಜ್ ಗೆ ಏನೇನ್ ಸಾಧ್ಯನೋ ಅದನ್ನ ಏಷ್ಯಾ ಪೆಸಿಫಿಕ್ ರೀಜನ್ ಗೆ ಎಲ್ಲಾನು ಮಾಡಬೇಕು. ಸೊ ಇಂಡಿಯಾ ಇಸ್ ದ ಚೇರ್ಮನ್ ಫಾರ್ ಏಷ್ಯನ್ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್ ಫಾರ್ 2024-25. Next one, Shanghai Cooperation Organization Summit ಅಸ್ತಾನಾ ಕಜಾಕಿಸ್ತಾನ್ ಅಲ್ಲಿ ನಡೀತು ಜುಲೈ ತಿಂಗಳಲ್ಲಿ. ಶಂಘೈ ಕೋಪರೇಷನ್ ಆರ್ಗನೈಸೇಷನ್ ಸ್ಟಾರ್ಟ್ ಆಗಿದ್ದು 2001 ಅಲ್ಲಿ.
ಇದರದ್ದು ಮೆಂಬರ್ಸ್ ಬಂದು ಚೈನಾ, ರಷ್ಯಾ, ಇಂಡಿಯಾ, ಪಾಕಿಸ್ತಾನ್, ಕಜಾಕಿಸ್ತಾನ್, ಕ್ರೈಗಿಸ್ತಾನ್, ತಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತೆ ಇರಾನ್. ನೆಕ್ಸ್ಟ್ ಒನ್, ಇಂಡೋ ಫ್ರೆಂಚ್ ಹೊರೈಸನ್ 2047. ಇಂಡೋ ಫ್ರೆಂಚ್ ಹೊರೈಸನ್ ಅಲ್ಲಿ ಇಂಡಿಯಾ ಮತ್ತೆ ಫ್ರೆಂಚ್ ಅವರು 2047 ವರ್ಗುನು ಓಕೆ ಸೊ ಪಾರ್ಟ್ನರ್ಶಿಪ್ ಫಾರ್ ದಿ ಪ್ಲಾನೆಟ್ ಅಂತ ಹೇಳಿ ಒಂದು ಒಪ್ಪಂದನ ಮಾಡ್ಕೊಂಡಿದ್ದಾರೆ, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಪಿಲ್ಲರ್ಸ್ ಆಫ್ ದಿಸ್ ಇಂಡೋ ಫ್ರೆಂಚ್ ಹೊರೈಸನ್ 2047 ಇಸ್ 2047 ವರ್ಗುನು ನಾವು ಪಾರ್ಟ್ನರ್ಶಿಪ್ ಫಾರ್ ಸೆಕ್ಯೂರಿಟಿ ಅಂಡ್ ಸಾವರನಿಟಿ, ಪಾರ್ಟ್ನರ್ಶಿಪ್ ಫಾರ್ ದಿ ಪೀಪಲ್, so partnership for the planet, so environment protection of the entire planet is the focus until 2047. Next one, ಶಾರುಖ್ ಖಾನ್ ಅವರಿಗೆ ಗ್ರೆವೆನ್ ಮ್ಯೂಸಿಯಂ ಪ್ಯಾರಿಸ್ ಇಂದ ಅವ್ರದೇ ಆದ ಪರ್ಸನಲೈಸ್ಡ್ ಒಂದು ಗೋಲ್ಡ್ ಕಾಯಿನ್ ಅವರ ಪಿಕ್ಚರ್ ಅನ್ನ ಹಾಕಿ ಅವರು ರಿಲೀಸ್ ಮಾಡಿದ್ದಾರೆ ಗ್ರೆವೆನ್ ಮ್ಯೂಸಿಯಂ ಅಂತ. ಸೊ ಹಿ ಹ್ಯಾಸ್ ಬೀನ್ ಆನರ್ಡ್ ವಿತ್ ಇಟ್. ನೆಕ್ಸ್ಟ್ ಒನ್, ನೀತಾ ಅಂಬಾನಿ ಅವರನ್ನ ಮತ್ತೆ ರೀಎಲೆಕ್ಟ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಫಾರ್ ದಿ ಸೆಕೆಂಡ್ ಟರ್ಮ್. ಸೊ ಶಿ ಹ್ಯಾಸ್ ಬೀನ್ ಯುನಾನಿಮಸ್ಲಿ ರೀಎಲೆಕ್ಟೆಡ್ ಫಾರ್ IOC. ನೆಕ್ಸ್ಟ್ ಒನ್, ಎಕ್ಸಸೈಸ್ ಮೈತ್ರಿ ಜುಲೈಯಲ್ಲಿ ನಡೆದಿತ್ತು, ಜುಲೈ 1ರಿಂದ ಜುಲೈ 15ರವರೆಗೂ ಟ್ಯಾಕ್ ಪ್ರಾವಿನ್ಸ್ ಥೈಲ್ಯಾಂಡ್ ಅಲ್ಲಿ. ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಥೈಲ್ಯಾಂಡ್. Exercise, military exercise Maitri. Next one, nomadic elephant. Nomadic elephant is a joint military exercise between Indian Army and Mongolian Army. Innondu Mongolia jote. So this is nomadic elephant, military exercise between India and Mongolia. Idanna ee varsha conduct madiddu Umroi, Meghalayadalli. Next topic, Biodiversity Beyond National Jurisdiction, BBNJ. So Biodiversity Beyond National Jurisdiction ಗೆ ಇಂಡಿಯಾ ಈಸಲಿ ಸೇರ್ಕೊಂಡಿದೆ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ ದಿಸ್ ಇಸ್ ಯುವರ್ ICA ಅಗ್ರಿಮೆಂಟ್ ಅಂತ ಹೇಳ್ತೀವಿ. ICA ಅಗ್ರಿಮೆಂಟ್ ಅಂತ ಹೇಳಿದ್ರೆ ನಮ್ಮ ಟೆರಿಟೋರಿಯಲ್ ವಾಟರ್ ಬಿಟ್ಟು ಹೊರಗಡೆ ಹೋದಾಗ ಅದನ್ನ ಹೈ ಸೀಸ್ ಅಂತ ಹೇಳ್ತೀವಿ. ಇದು ನಮ್ ಟೆರಿಟರಿ ಇಲ್ಲಿದ್ರೆ ನಮ್ ಟೆರಿಟರಿಯಿಂದ ಹೊರಗಡೆಗೆ 12 ನಾಟಿಕಲ್ ಮೈಲ್ಸ್ ವರ್ಗುನು ನಮ್ ಟೆರಿಟೋರಿಯಲ್ ವಾಟರ್ ಬರುತ್ತೆ. ಅಂದ್ರೆ ಯಾರಾದ್ರೂ ಒಳಗಡೆ ಬರ್ತಾ ಇದ್ರೆ ವಿ ಕ್ಯಾನ್ ಪ್ರಿವೆಂಟ್ ದೆಮ್ ಫ್ರಮ್ ಎಂಟ್ರಿ. ಅಲ್ಲಿಂದ ಹೊರಗಡೆ 12 ನಾಟಿಕಲ್ ಮೈಲ್ ಬಂದು ಕಾಂಟಿಗ್ಯುಯಸ್ ಝೋನ್ ಅಂತ ಹೇಳ್ತೀವಿ. ಒಟ್ಟು ಇಲ್ಲಿ ನಮ್ ಟೆರಿಟರಿ ನಮ್ ಲ್ಯಾಂಡ್ ಏರಿಯಾದಿಂದ 200 ನಾಟಿಕಲ್ ಮೈಲ್ಸ್ ವರ್ಗುನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅಂದ್ರೆ ಇದು ಬರೀ ಇಂಡಿಯಾದ್ದು ಎಕನಾಮಿಕ್ ಝೋನ್. ಇಲ್ಲಿ ಏನೇ ಇದ್ರೂ ರಿಸೋರ್ಸು ಅದು ಇಂಡಿಯಾದವರು ಮಾತ್ರ ಅದನ್ನ ಎತ್ಕೋಬೇಕು. ಸೊ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಇಲ್ಲಿಂದ ಹೊರಗಡೆ ಏನಿರತ್ತೆ ಅದನ್ನ ನಾವು ಹೈಸಿ ಅಂತ ಹೇಳಿ ಕರಿತೀವಿ. ಇದು ಎಲ್ರಿಗೂ ಸೇರಿತ್ತು, ಯಾವುದೇ ಒಂದು ಕಂಟ್ರಿದು ಕಂಟ್ರೋಲ್ ಇರೋದಿಲ್ಲ ಇದರಲ್ಲಿ. ಸೊ ಈ ರೀಜನ್ ಅಲ್ಲಿ ಏನಾಗತ್ತೆ, ಇವರು ಫಿಶಿಂಗ್ ಜಾಸ್ತಿ ಮಾಡ್ತಾರೆ, ಮತ್ತೆ ಅಲ್ಲಿರೋ ಮರೀನ್ ರಿಸೋರ್ಸಸ್ ತೆಗಿತಾರೆ, ಅಲ್ಲಿರೋ ಕೋರಲ್ಗಳೆಲ್ಲ ಹಾಳಾಗ್ತಾ ಇದಾವೆ. ಸೊ ಹೈಸಿ ಏರಿಯಾ ಪ್ರೊಟೆಕ್ಷನ್ಗೋಸ್ಕರ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಟ್ರಿಕ್ಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದಕ್ಕೆ ಇಂಡಿಯಾನು ಸೈನ್ ಮಾಡ್ಕೊಂಡಿದೆ. ಸೊ ಈ ರೀತಿ ವಾಟರ್ ಏರಿಯಾ ಮಾರ್ಕಿಂಗ್, ಟೆರಿಟೋರಿಯಲ್ ಝೋನು, ಕಾಂಟಿಗ್ಯುಯಸ್ ಝೋನು, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮತ್ತೆ ಹೈ ಸಿ ಅನ್ನ ಮಾರ್ಕಿಂಗ್ ಮಾಡಿರೋದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ. ಸೊ ಇವು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ಲಾ ಆಫ್ ಸಿ ನ UN ಕ್ಲಾಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡಿದ್ದಾರೆ. ಹೈ ಸಿ ಅಲ್ಲಿರೋದನ್ನ ಇವಾಗ ಪ್ರೊಟೆಕ್ಟ್ ಮಾಡಬೇಕು. ಓಕೆ, ಸೊ ಆ ಸಸ್ಟೈನಬಲ್ ಯೂಸ್ ಅಂತ ಹೇಳಿದ್ರೆ ಈಗ ಫ್ರಮ್ ದ ಮಂತ್ ಆಫ್ ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳಲ್ಲಿ ಫಿಶಿಂಗ್ ಮಾಡಬಾರ್ದು. ಯಾಕಂದ್ರೆ ಎಲ್ಲಾ ಕಡೆ ಮೀನುಗಳು ಮೊಟ್ಟೆ ಎಲ್ಲ ಇಡ್ತಾ ಇರ್ತವೆ. ಸೊ ಆ ಟೈಮಲ್ಲಿ ಫಿಶಿಂಗ್ ಮಾಡ್ಬಿಟ್ರೆ ಅವಾಗ ಅದ್ರದ್ದು ನೆಕ್ಸ್ಟ್ ಜನರೇಷನ್ ಬರೋದಿಲ್ಲ, ಸಂತತಿ ಕಮ್ಮಿ ಆಗ್ಬಿಡುತ್ತೆ. ಸೊ ಆ ರೀತಿ ಇರುತ್ತೆ. ಮತ್ತೆ ಕೆಲವು ಸತಿ ಟ್ರಾಲರ್ ಗಳನ್ನ ಯೂಸ್ ಮಾಡ್ತಾರೆ, ಅದರಿಂದ ನಮ್ಮ ಕೋರಲ್ಸ್ ಎಲ್ಲ ಹಾಳಾಗ್ತಾ ಇದೆ. ಸೊ ಅದರದೆಲ್ಲ ಸಂರಕ್ಷಣೆಗೋಸ್ಕರ ಸಸ್ಟೈನಬಲ್ ಯೂಸ್ ಮಾಡಬೇಕು. ಕೆಲವು ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡು ಅದನ್ನ ನಾವು ಫಿಶಿಂಗ್ ಆಗ್ಲಿ ಆಕ್ಟಿವಿಟೀಸ್ ಆಗ್ಲಿ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಅಗ್ರಿಮೆಂಟ್ ನ ಓಪನ್ ಮಾಡಿದ್ದಾರೆ, ಮರೀನ್ ಬಯೋಲಾಜಿಕಲ್ ಡೈವರ್ಸಿಟಿ ಪ್ರೊಟೆಕ್ಷನ್ ಗೋಸ್ಕರ. ಸೊ ಈ ಮರೀನ್ ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಯಾಕಿದೆ ಅಂತ ಹೇಳಿದ್ರೆ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 14 ನಲ್ಲಿ ಲೈಫ್ ಅಂಡರ್ ವಾಟರ್ ಅಂತ ಇದೆ. ಸೊ ಆ ಲೈಫ್ ಅಂಡರ್ ವಾಟರ್ ಅಲ್ಲಿ ನಾವು ಸಮುದ್ರದ ಕೆಳಗಡೆ, ನೀರಿನ ಕೆಳಗಡೆ ಇರೋಂತ ಎಲ್ಲಾ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡಬೇಕು, ಜೈವಿಕ ವೈವಿಧ್ಯತೆಯನ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ಅದಕ್ಕೆ SDG 14 ಇದೆ. ಸೊ SDG 14 ಅಲ್ಲಿ ಇದು ಬರೋದ್ರಿಂದ ಈ ಅಗ್ರಿಮೆಂಟ್ ಗೆ ಇಂಡಿಯಾನು ಕೂಡ
ಪಾರ್ಟಿ ಆಗಿದೆ. ನೆಕ್ಸ್ಟ್ ಟಾಪಿಕ್, ಪ್ರೈಮ್ ಮಿನಿಸ್ಟರ್ ರಷ್ಯಾಗೆ ಹೋಗಿದ್ರು. ಸೊ ಪ್ರೈಮ್ ಮಿನಿಸ್ಟರ್ ರಷ್ಯಾಗೆ ಹೋದಾಗ ರಷ್ಯಾದಲ್ಲಿ ಅವರ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ, ದ ಆರ್ಡರ್ ಆಫ್ ಸೆಂಟ್ ಆಂಡ್ರ್ಯೂ ದಿ ಅಪೋಸ್ಟಲ್ ಅಂತ. ಸೊ ಅವಾರ್ಡ್ ಅನ್ನ ಪ್ರಧಾನ ಮಂತ್ರಿ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಂಡಿಯಾ ರಷ್ಯಾ ನಡುವೆ ಈಸ್ಟ್ ಮ್ಯಾರಿಟೈಮ್ ಕಾರಿಡಾರ್ ಇದನ್ನ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ವರ್ಕ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಗಂಗಾ ವೋಲ್ಗಾ ಡೈಲಾಗ್ ಅಂತಾನು ಹೇಳ್ತಾರೆ. ನಮ್ಮ ಇಂಪಾರ್ಟೆಂಟ್ ರಿವರ್ ಗಂಗಾ, ಅವರ ಇಂಪಾರ್ಟೆಂಟ್ ರಿವರ್ ವೋಲ್ಗಾ. ಸೊ ಗಂಗಾ ವೋಲ್ಗಾ ಡೈಲಾಗ್ ಅಂತಾನು ಹೇಳ್ತಾರೆ. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಸದ್ಯಕ್ಕೆ ನಾವು ಎಲ್ಲ ಇದನ್ನ ತರ್ತಾ ಇರೋದೆಲ್ಲ ವಿ ಆರ್ ಬ್ರಿಂಗಿಂಗ್ ಇಟ್ ಫ್ರಮ್ ದಿ ರೆಡ್ ಸಿ ಪಾರ್ಟ್. ಸೊ ಇಲ್ಲಿಂದ ಇವಾಗ ರಷ್ಯಾದಿಂದ ಇಲ್ಲಿಂದ ಸ್ಟಾರ್ಟ್ ಆಗಿ ಅದು ಮೆಡಿಟರೇನಿಯನ್ ಸಿ ಕ್ರಾಸ್ ಮಾಡಿ ರೆಡ್ ಸಿ ಕ್ರಾಸ್ ಮಾಡಿ ಇಂಡಿಯಾಗೆ ಬರ್ತಾ ಇದೆ ಗೂಡ್ಸ್ ಎಲ್ಲ. ಸೊ ಅದ್ರ ಬದಲಿ ರಷ್ಯಾ ಈ ಮೂಲೆವರೆಗೂ ಇಲ್ಲಿಗೂ ಕೂಡ ಇದೆ. ವ್ಲಾದಿವಾಸ್ಟಾಕ್ ಎಲ್ಲ ಇಲ್ಲಿಗೆ ಬರುತ್ತೆ. ಸೊ ವ್ಲಾದಿವಾಸ್ಟಾಕ್ ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಚೆನ್ನೈಗೆ ಗೂಡ್ಸ್ ಅನ್ನ ತರಬಹುದು. ಸೊ ಅದನ್ನ ದೇ ಆರ್ ಪ್ಲಾನಿಂಗ್. ಸೊ ಚೆನ್ನೈ, ವಿಶಾಖಪಟ್ಟಣಂ ಪೋರ್ಟ್, ಕೋಲ್ಕತಾ ಪೋರ್ಟ್ ಎಲ್ಲ ಈಸ್ಟರ್ನ್ ಸೈಡ್ ಆಫ್ ಇಂಡಿಯಾದಲ್ಲಿ ಬರುತ್ತೆ. ಸೊ ಚೆನ್ನೈ ಪೋರ್ಟ್ಗೂ ವ್ಲಾದಿವಾಸ್ಟಾಕ್ ರಷ್ಯಾದಲ್ಲಿರೋ ಪ್ರದೇಶಕ್ಕೂ ಒಂದು ಲಿಂಕ್ ಅನ್ನ ಜನರೇಟ್ ಮಾಡಿದ್ರೆ ಹತ್ರ ಆಗತ್ತೆ ಅಂತ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕ್ರಾಸ್ ಆಗ್ಬಿಟ್ಟು ಬರ್ಬೇಕಾದ್ರೆ ಸಿ ಆಫ್ ಜಪಾನ್ ಪಕ್ಕ ಸಿ ಆಫ್ ಜಪಾನ್ ಬರುತ್ತೆ, ಚೈನಾ ಪಕ್ಕ ಸೌತ್ ಚೈನಾ ಸಿ ಬರುತ್ತೆ, ಮಲೇಷ್ಯಾ ಪಕ್ಕ ಮಲಕ್ಕಾ ಸ್ಟ್ರೇಟ್ ಬರುತ್ತೆ. ಸೊ ಆ ರೂಟ್ ಅಲ್ಲಿ ಅದು ಕ್ರಾಸ್ ಆಗಿ ಬರುತ್ತೆ ಲಿಂಕ್, ಸಿ ಆಫ್ ಜಪಾನ್, ಸೌತ್ ಚೈನಾ ಸಿ ಅಂಡ್ ದಿ ಮಲಕ್ಕಾ ಸ್ಟ್ರೇಟ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಬಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ 46th ಸೆಷನ್ ಆಫ್ ವರ್ಲ್ಡ್ ಹೆರಿಟೇಜ್ ಕಮಿಟಿಯನ್ನ ಭಾರತ ಮಂಡಪಂ ನ್ಯೂ ಡೆಲ್ಲಿಯಲ್ಲಿ ಅದನ್ನ ಇನಾಗ್ರೇಟ್ ಮಾಡಿದ್ದಾರೆ. ಇಂಡಿಯಾ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅದರಲ್ಲಿ 21 ಜನ ಮೆಂಬರ್ಗಳಿರ್ತಾರೆ. ಸೊ WHC ವರ್ಲ್ಡ್ ಹೆರಿಟೇಜ್ ಕಮಿಟಿಗೆ 2021 ಇಂದ 2025 ವರ್ಗೂ 4 ವರ್ಷ ಪೀರಿಯಡ್ಗೆ ಎಲೆಕ್ಟ್ ಆಗಿದ್ದಾರೆ. ಇಂಡಿಯಾದಲ್ಲಿ ಒಟ್ಟು ನಮ್ಮ ಹತ್ರ ಈಗ 42 ಯುನೆಸ್ಕೋ ಸೈಟ್ಸ್ ಇದೆ. ಸೊ ಅದರಲ್ಲಿ 34 ಆರ್ ಕಲ್ಚರಲ್, 7 ಆರ್ ನ್ಯಾಚುರಲ್ ಅಂಡ್ 1 ಇಸ್ ಯೋರ್ ಮಿಕ್ಸ್ಡ್ ಹೆರಿಟೇಜ್ ಸೈಟ್. ಕರ್ನಾಟಕದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನೋಡೋದಾದ್ರೆ ಹಂಪಿ 1986 ಫಸ್ಟ್ ಆಗಿದ್ದು ಹಂಪಿ, ಸೆಕೆಂಡ್ ಒನ್ ಪಟ್ಟದಕಲ್ಲು 1987 ಅಲ್ಲಿ, ವೆಸ್ಟರ್ನ್ ಘಾಟ್ಸ್ 2017 ಅಲ್ಲಿ, ಮತ್ತೆ ಸೇಕ್ರೆಡ್ ಎನ್ಸೆಂಪಲ್ಸ್ ಆಫ್ ಹೊಯ್ಸಳ 2023 ಅಲ್ಲಿ. ಸೊ ಕರ್ನಾಟಕದಿಂದ ಈ 4 ಯುನೆಸ್ಕೋ ಸೈಟ್ಗಳು ಇದಾವೆ. ಓಕೆ, ನೆಕ್ಸ್ಟ್ ಒನ್ ಬಂದು ಅಭಿನವ್ ಬಿಂದ್ರಾ. ಇಂಡಿಯಾದಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಶೂಟಿಂಗ್ ರೇಂಜ್ ಅಲ್ಲಿ, ಮೊದಲನೇ ಗೋಲ್ಡ್ ಮೆಡಲ್ ಒಲಿಂಪಿಕ್ ಅಲ್ಲಿ ಓವರ್ ಆಲ್ ಮೊದಲನೇ ತಗೊಂಡಿದ್ದೆ ಅಭಿನವ್ ಬಿಂದ್ರಾ ಅವರು. ಸೊ ಅವರು ಶೂಟಿಂಗ್ ಅಲ್ಲಿ ಅದನ್ನ ತಗೊಂಡಿದ್ರು. ಸೊ ಅದಕ್ಕೆ ಇವರಿಗೆ ಒಲಿಂಪಿಕ್ ಆರ್ಡರ್ ಅನ್ನ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಒಲಿಂಪಿಕ್ ಆರ್ಡರ್ ಏನಕ್ಕೆ ಕೊಡ್ತಾರೆ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ಒಲಿಂಪಿಕ್ ಮೂವ್ಮೆಂಟ್. ಸೊ ಅದರಲ್ಲಿ ಬೇರೆಯವ್ರಿಗೆ ಅರಿವು ಮೂಡಿಸಿ ತುಂಬಾ ಜನ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಮಾಡ್ತಾರೆ ಅವರು. ಸೊ ಅದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯಿಂದ ಕೊಡುವಂತ ಹೈಯೆಸ್ಟ್ ಅವಾರ್ಡ್ ಅದು. ಸೊ ಅದನ್ನ ಈ ವರ್ಷ ಅಭಿನವ್ ಬಿಂದ್ರಾ ಭಾರತೀಯರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಂಡಿಯಾಸ್ ನ್ಯಾಷನಲ್ ಫ್ಲಾಗ್. ಇಂಡಿಯಾಸ್ ನ್ಯಾಷನಲ್ ಫ್ಲಾಗ್ ವಾಸ್ ಅಡಾಪ್ಟೆಡ್ ಆನ್ July 22nd, 1947. ಸೊ ಅದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಅದನ್ನ ಅಡಾಪ್ಷನ್ ಮಾಡ್ಕೊಂಡಿದ್ರು July 22nd, 1947. ಇಂಡಿಪೆಂಡೆನ್ಸ್ ಬರೋಕ್ಕೂ ಮುಂಚೆನೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಮತ್ತೆ ಇಟ್ ವಾಸ್ ಡಿಸೈನ್ಡ್ ಬೈ ಪಿಂಗಳಿ ವೆಂಕಯ್ಯ. ಸೊ July 22nd is the anniversary of adoption of national flag. Next one, World Youth Skill Day. ವರ್ಲ್ಡ್ ಯೂತ್ ಸ್ಕಿಲ್ ಡೇ ಪ್ರತಿ ವರ್ಷ July 15th ಅದನ್ನ ಆಚರಿಸ್ತಾರೆ. ಅದರಲ್ಲಿ ಥೀಮ್ ಏನು ಅಂದ್ರೆ, ದಿಸ್ ಟೈಮ್ ದ ಥೀಮ್ ವಾಸ್ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಒನ್, ಇಂಡಿಯನ್ ಏರ್ ಫೋರ್ಸ್ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ 2024 ಆಸ್ಟ್ರೇಲಿಯಾದಲ್ಲಿ ನಡೀತು. ಸೊ ಅದರಲ್ಲಿ ಇಂಡಿಯನ್ ಏರ್ ಫೋರ್ಸ್ ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಕತ್ಲೆಯಲ್ಲಿ ವಾರ್ಫೇರ್ ಮಾಡೋದು ಹೆಂಗೆ ಅಂತ ಹೇಳಿ ಅದು ಒಂದು ಎಕ್ಸರ್ಸೈಸ್ ಮಾಡ್ತಾರೆ. ಸೊ ಅದಕ್ಕೆ ಇಂಡಿಯನ್ ಏರ್ ಫೋರ್ಸ್ ಹ್ಯಾಸ್ ಪಾರ್ಟಿಸಿಪೇಟೆಡ್. ಸೊ ಈ ಯುನೆಸ್ಕೋ ಸೈಟ್ಗಳಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಯುನೆಸ್ಕೋ ಸೈಟ್ ಇದೆ ಅಂತ ನೋಡೋದಾದ್ರೆ, ಮಾನ್ಯುಮೆಂಟ್ಸ್ ಆಫ್ ಹಂಪಿ 1986 ಅಲ್ಲಿ ಇದನ್ನೇ ಮೊದಲನೇ ಯುನೆಸ್ಕೋ ಸೈಟ್ ಕರ್ನಾಟಕದಲ್ಲಿ. ನೆಕ್ಸ್ಟ್ ಒನ್ ಇಸ್ ಯುವರ್ ಮಾನ್ಯುಮೆಂಟ್ಸ್ ಆಫ್ ಪಟ್ಟದಕಲ್ 1987, ವೆಸ್ಟರ್ನ್ ಘಾಟ್ಸ್ 2012 ಅಲ್ಲಿ, ಆಮೇಲೆ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಬಂದು 2023 ಅಲ್ಲಿ. ಸೊ ಕರ್ನಾಟಕದಿಂದ ಇದಿಷ್ಟು ಸೈಟ್ಗಳು ಯುನೆಸ್ಕೋ ಸೈಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಒನ್ ಬಂದು ಇಂಡಿಯನ್ ಏರ್ ಫೋರ್ಸ್ ಅವರು ಎಕ್ಸರ್ಸೈಸ್ ಪಿಚ್ ಬ್ಲಾಕ್ 2024 ಆಸ್ಟ್ರೇಲಿಯಾದಲ್ಲಿ ಕಂಡಕ್ಟ್ ಆಗಿತ್ತು. ಸೊ ಅದರಲ್ಲಿ ಭಾಗವಹಿಸಿದ್ದಾರೆ. ಓಕೆ, ಸೊ ಕತ್ಲಲ್ಲಿ ಏನೇನು ಆಪರೇಷನ್ಸ್ ಮಾಡ್ಬೋದು ಅನ್ನೋದ್ರ ಮೇಲೆ ಒಂದು ಎಕ್ಸರ್ಸೈಸ್ ಆಗಿತ್ತು. ಸೊ ಅದರಲ್ಲಿ ಭಾಗವಹಿಸಿದ್ದಾರೆ. ನೆಕ್ಸ್ಟ್ ಒನ್, ಆಸ್ಟ್ರಿಯಾ. ಆರ್ ಪ್ರೆಸಿಡೆಂಟ್ ಹ್ಯಾಡ್ ಬೀನ್ ಟು ಆಸ್ಟ್ರಿಯಾ ರೀಸೆಂಟ್ಲಿ. ಸೊ ಆಸ್ಟ್ರಿಯಾದಲ್ಲಿ ನೇಬರಿಂಗ್ ಕಂಟ್ರೀಸ್, ಅವ್ರ ಸುತ್ತಮುತ್ತ ಇರೋ ದೇಶಗಳು ನೋಡೋಣ.
Germany, Czech Republic, Slovakia, Hungary, Slovenia, Italy, Switzerland, Liechtenstein. So these are the neighboring countries of Austria. Avradರಲ್ಲಿ ಒಂದು important river ಹೋಗುತ್ತೆ, that is your river Danube. Okay, so next ಬಂದು World Youth Skills Day. It is observed on July 15th annually. ವರ್ಷ July 15th is World Youth Skill Day. ಈ ವರ್ಷದ ಥೀಮ್ ಬಂದು Youth Skill for Peace and Development. So these were the questions for today, and hopefully it was helpful. Thank you.